ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ಮೈಸೂರಿಗೆ ಹೊರಟಿದ್ದೀವಿ. ಒಂದು ಮ್ಯಾರೇಜ್ ಫಂಕ್ಷನ್ ಇದೆ. ಸೊ ಅದಕ್ಕೆ ರಿಸೆಪ್ಷನ್ ಇವತ್ತಿರೋದು. ಸೊ ಇವತ್ತು ಹೋಗ್ಬಿಟ್ಟು ನಾಳೆ ಮುಹೂರ್ತನೂ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಫುಡ್ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಿಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ ಗೈಸ್, ಚರ್ಚ್ ನೋಡಿ ಗೈಸ್. ತುಮಕೂರೇ ಬರುತ್ತೆ ನೋಡಿ, ನಮ್ಮ ಪ್ಲೇಸೇ ಬರುತ್ತೆ. ಏನದು ಮೈಸೂರಲ್ಲಿ ಎಲ್ಲ ಪ್ಲೇಸಸ್ ಆಲ್ಮೋಸ್ಟ್ ನೋಡಿದ್ದೀವಿ ನಾವು. ಒಂದೊಂದು ಮಿಸ್ ಆಗಿದೆ ಅನಿಸುತ್ತೆ. ಆಲ್ಸೋ ಶ್ರೀರಂಗಪಟ್ಟಣದಲ್ಲಿ, ಅದು ರಂಗನತಿಟ್ಟು ಅಲ್ಲಿ ಒಂದು ಮಿಸ್ ಆಗಿದೆ. ಬರ್ಡ್ ಸ್ಯಾಂಕ್ಚುರಿ ಅದು ಬಿಟ್ಟರೆ ಮೋಸ್ಟ್ ಎಲ್ಲ ನೋಡಿದ್ದೀನಿ ಅನ್ಸುತ್ತೆ. ಸೊ ಹಾಗೆ ಹೋಗ್ಬೇಕಾದ್ರೆ ಆಲ್ರೆಡಿ IPL ಮ್ಯಾಚ್ ಟೈಮ್ ಆಗಿತ್ತು. ಸೊ ಹಾಗೆ IPL ಮ್ಯಾಚ್ನ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಗೈಸ್, ಈಗ ರೈಡ್ಗೆ ನೋಡಬೇಕು, ನೀವೆಲ್ಲ ದಯವಿಟ್ಟು ನೋಡಬೇಕು. ನೋಡಿ 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 ನೋಡಿ. ಆ್ಯಕ್ಚುಲಿ ಲೈಟ್ ಹಾಕಿರೋದು ನಾನು ನೋಡಿಲ್ಲ ಗೈಸ್. ಹತ್ತಿರದಿಂದ ಹೋಗ್ಬಿಟ್ಟು ಪ್ಯಾಲೇಸು ನಾನು ಯಾವಾಗಲೂ ಮಾರ್ನಿಂಗೇ ಬಂದಿರೋದು. ನೋಡಿ, ನೀವು ನೋಡಿ, ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೀನಿ. ಗೈಸ್, ಫೈನಲಿ ರೀಚ್ಡ್ ಡೆಸ್ಟಿನೇಷನ್ ರೀಚ್ಡ್. ನೋಡಿ, ನಮ್ಮ ಹಸ್ಬೆಂಡ್ ಕಸಿನ್ ಅಲ್ಲಿ ಹೋದ್ರು. Let's get ready. Guys, I'm getting ready. ಸ್ಟಾರ್ಟ್ ಮಾಡೋಣ. ಗೈಸ್, ಒಂದು ಫನ್ನಿ ಥಿಂಗ್ ಏನು ಗೊತ್ತಾ, ನನಗಂತೂ ಈಗ ಐಬ್ರೋ ಮಾಡಿಸೋಕ್ಕೆ ಸಲೂನ್ಗೆ ಹೋಗೋಕ್ಕೆ ಬೇಜಾರಾಗ್ಬಿಟ್ಟಿದೆ. ಸೊ ನನ್ನ ಹತ್ರ ಫೇಸ್ ಹೇರ್ ರಿಮೂವರ್. ಸೊ ಅದನ್ನ ಯೂಸ್ ಮಾಡಿಕೊಂಡು ಇಲ್ಲಿ ಸೆಂಟ್ರಲೆಲ್ಲ ತೆಗೆದು, ಇಲ್ಲೆಲ್ಲ ಸೈಡಲ್ಲಿ ತೆಗೆದು ಹಂಗೆ ಬಂದಿದ್ದೀನಿ. ವಿಶ್ ಮೈ ಲಕ್. ಸೊ ನೆಕ್ಸ್ಟ್ ಹಂಗೆ ರೆಡಿ ಆಗಿಬಿಟ್ಟು ಸ್ವಲ್ಪ ಇಲ್ಲಿ ನಮ್ಮ ಹಸ್ಬೆಂಡ್ ತೋರಿಸಿದ್ರು. ನೋಡಿ, ಇಲ್ಲಿ ಲೈಟ್ ಇದೆ ಈ ವಾಶ್ರೂಮ್ ಮಿರರಲ್ಲಿ ಅಂತ ತೋರಿಸಿದ್ರು. ಸೊ ಸ್ವಲ್ಪ ರೀಲ್ಸ್ ಮಾಡಿಕೊಂಡೆ ಹಾಗೇನೆ. ನೆಕ್ಸ್ಟ್ ನಾನು ಈ ಬ್ಯಾಗ್ನ ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು. ಇದು ಯಾವಾಗಲೂ ಮಾಲ್ಗೆ ಹೋದಾಗ ಲ್ಯಾವಿ ಬ್ಯಾಗ್ ನಂಗೆ ತುಂಬ ಇಷ್ಟ ಆಯಿತು. ಈ ಥರದ್ದು ನೋಡ್ತಾ ಇದ್ದೆ ರೋಸ್ ಗೋಲ್ಡಲ್ಲಿ ಫಂಕ್ಷನ್ಗೆ ಅಂದ್ಬಿಟ್ಟು. ಸೊ ಅದನ್ನು ಇವತ್ತು ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ದೀನಿ. ಈಗ ಚೌಲ್ಟ್ರಿಗೆ ಬಂದ್ವಿ. ನೋಡಿ, ಚೌಲ್ಟ್ರಿ ಈ ಥರ ಇದೆ ಮೈಸೂರಲ್ಲಿ. ಅಲ್ಲಿ ತುಂಬ ರಶ್ ಇತ್ತು. ಸೊ ಊಟ ಮಾಡ್ಕೊಂಬಿಟ್ಟು ಆಮೇಲೆ ರಿಸೆಪ್ಷನ್ಗೆ ಹೋಗೋಣ ಅಂತ ಬಂದ್ವಿ. ಸೊ ಅದೆಲ್ಲ ಮುಗಿಸ್ಕೊಂಡು ಹೋಟೆಲ್ಗೆ ಇವಾಗ ವಾಪಸ್ ಬಂದಿದ್ದೀವಿ. ನೀವು ನೋಡ್ಬೋದು, ಅಕ್ವೇರಿಯಂ ನೋಡ್ಬೋದು. ನೆಕ್ಸ್ಟ್ ಇಲ್ಲೊಂದು ರೀಲ್ ಮಾಡ್ಕೊಳ್ಳೋಣ ಬೇಡವಾ ಅಂದ್ಬಿಟ್ಟು ಹಿಂಗೆ ತಗೊತಾ ಇದ್ದೆ. ನೆಕ್ಸ್ಟ್ ಈ ಹೋಟೆಲಲ್ಲಿ ನೀವು ನೋಡ್ಬೋದು SMP ಹೋಟೆಲ್ಸ್ ಅಲ್ಲಿ ಅಂದರೆ ಶವರ್ ಕ್ಯಾಪ್ ಮತ್ತು ಡೆಂಟಲ್ ಕಿಟ್. ಇವಾಗ ಯೂಶ್ವಲಿ ನಾವು ಕೂಮ್ನು ಮರಿತೀವಲ್ವಾ, ಒಂದೊಂದು ಸಲ ಫಂಕ್ಷನ್ಗಳಿಗೆ ಹೋದಾಗ ಕೂಮ್ನು ಮರಿತೀವಿ. ಸೊ ಅವರೊಂದು ಕೂಮ್ನು ಕೂಡ ಇಟ್ಟಿದ್ದರು ಆ್ಯಂಡ್ ಶವರ್ ಕ್ಯಾಪ್ ಕೂಡ ಇಟ್ಟಿದ್ದರು. ಸೊ ಇದು ತುಂಬ ಯೂಸ್ಫುಲ್ ಅನ್ನಿಸ್ತು. ಆ್ಯಂಡ್ ಅಲ್ಲಿ ಕೇಳಿದ ಪ್ರಕಾರ ರೂಮ್ ಬುಕ್ ಮಾಡಿದ್ರಲ್ಲ, ಅಂದರೆ ಹುಡುಗಿಯವ್ರ ಅಣ್ಣ, ನಮ್ಮ ಫ್ರೆಂಡು. ಸೊ ಅವ್ರು ಹೇಳಿದ್ದೇನು ಏನಂದರೆ ಇಲ್ಲಿ ಸ್ವಲ್ಪ ಚೆನ್ನಾಗಿದೆ ಪ್ರೈಸಸ್ ಅಂತ ಹೇಳಿದ್ರು, ಬೇರೆದಕ್ಕೆ ನೋಡಿಕೊಂಡ್ರೆ. ಸೊ ನೀವು ನೆಕ್ಸ್ಟ್ ಟೈಮ್ ಬುಕ್ ಮಾಡೋಂಗಿದ್ರೆ ಇದನ್ನು ಬುಕ್ ಮಾಡ್ಬೋದು. ಓಕೆ ಗಾಯ್ಸ್, ಸೊ ಮೈಸೂರಿಗೆ ಬಂದುಬಿಟ್ಟು ನಾವು ಯಾವ ಪ್ಲೇಸ್ನೂ ಇನ್ನೂ ಲೈಕ್ ಫೇಮಸ್ ಪ್ಲೇಸ್ ಏನೂ ಹೋಗಿಲ್ಲ, ಏನು ತಿನ್ನೋಕ್ಕೆ ಬೇಸಿಕಲಿ. ಸೊ ಈಗ ನಾನು GTR ಗಾಯತ್ರಿ ಟಿಫನ್ ರೂಮ್ ಆರ್ ಸಾಪಾ ಬೇಕ್ರಿ ಅಂತ ಅಂದ್ಕೊಂಡಿದ್ದೀನಿ. ಆರ್ ಹನುಮಂತ್ ಪಲಾವ್ ನೋಡೋಣ ಯಾವ್ದು ಸಿಗುತ್ತೆ, ಯಾವ್ದು ನಿಯರ್ ಇರುತ್ತೆ. ಲೆಟ್ಸ್ ಗೋ. ಸೊ ನೀವಿಲ್ಲಿ ನೋಡ್ಬೋದು ಹೋಟೆಲ್ ರೂಮ್ ಯಾವ ಥರ ಇದೆ ಅಂತ. ಸೊ ಮೆಡ್ಯೂಸಾ ನೋಡಿ, ಮೆಡ್ಯೂಸಾ ಗೈಸ್. ಸೊ ಈಗ ಹೋಟೆಲ್ ಮೈಲಾರಿಗೆ ಹೋಗ್ತಿದ್ವಿ.
ಸೊ ನಮ್ಮ ಮೈನದು 10th ಅಲ್ವಾ, ಸೊ ರಿಸಲ್ಟ್ ನೋಡೋಣ ಅಂತ ಇಲ್ಲಿ ಸ್ಟಾಪ್ ಮಾಡಿದ್ವಿ. ನೋಡಿ ರಿಸಲ್ಟ್ A+ ಬಂದಿದೆ. ಫುಲ್ ಹ್ಯಾಪಿ. ಹೇಳಿ ರಜತ್, ರಿಸಲ್ಟ್ ಬಗ್ಗೆ ಹೇಳಿ. ಎಷ್ಟು ಬಂದಿದೆ ಹೇಳಿ ನಿಮ್ಮ ಇದರಲ್ಲಿ? 92%. ಪಾರ್ಟಿ. ಈಗ ಚೆಕ್ ಮಾಡಿದೆ ಎಷ್ಟೆಷ್ಟು ಬಂದಿದೆ ಅಂತ. ಕನ್ನಡದಲ್ಲಿ 121 ಬಂದಿದೆ, 125ಗೆ. ನೆಕ್ಸ್ಟ್ ಸೋಷಿಯಲ್ ಸೈನ್ಸ್ ನೋಡಿದೆ, 96 ಬಂದಿದೆ. 96. ನೆಕ್ಸ್ಟ್ ಇಂಗ್ಲೀಷ್ 98. 96. ಕನ್ಫ್ಯೂಸ್ ಆಗ್ತಿದೆ ಗೈಸ್. ಹಿಂದಿ 98 ಗೈಸ್. ಇನ್ನೊಂದು ಸೈನ್ಸ್ 92 ಬಂದಿದೆ ಅಂತೆ. ಚೆನ್ನಾಗಿ ತೆಗ್ದಿದ್ದಾನೆ. ಮ್ಯಾಥ್ಸ್ ಅವನು ಮುಂಚೆನೇ ಹೇಳಿದ, ಮ್ಯಾಥ್ಸಲ್ಲಿ ನಂದು ಕಮ್ಮಿ ಬರುತ್ತೆ ಅಂತ. ಸೊ ಮ್ಯಾಥ್ಸಿಂದ ಆ್ಯಕ್ಚುಲಿ ಪರ್ಸೆಂಟೇಜ್ ಅಫೆಕ್ಟ್ ಆಗಿದೆ. ಇಲ್ಲ ಅಂದಿದ್ರೆ ತುಂಬ ಚೆನ್ನಾಗಿ ಬರ್ತಿತ್ತು, 95 ಮೇಲೆ ಬರ್ತಿತ್ತು. ಬಟ್ ಯಾ ಈಸ್ ವಾಟ್ ಇಟ್ ಈಸ್. ಓಕೆ, ಮೈಲಾರಿಗೆ ಹೋಗೋಣ ಬನ್ನಿ ಗೈಸ್. ಮೈಸೂರು ರೋಡ್ಸ್ ನೋಡಿ, ಬ್ಯೂಟಿಫುಲ್ ಬ್ಯೂಟಿಫುಲ್ ಬ್ಯೂಟಿಫುಲ್. ಇನ್ನು 8 ಮಿನಿಟ್ಸ್ ಇದೆ. ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ, ಎಲ್ಲಾದರೂ ಹೋಗಿ ಹಿಂಗೆ ತಿನ್ಬೇಕು ಅಂದ್ಬಿಟ್ಟು ನೋಡೋಣ ಇರಿ. ಆಮೇಲೆ ಇನ್ನೊಂದೇನೆಂದರೆ, ನಮ್ಮ ಮಾವವರು ಅಂದರೆ ನಮ್ಮ ಮಾವ, ನಮ್ಮ ಮೈದ್ನ, ನಮ್ಮ ಅತ್ತೆ ಎಲ್ಲ ತಿರುಪತಿಗೆ ಹೋಗಿದ್ದಾರೆ. ಸೊ ಅವ್ರ ಫೋನ್ ಕೂಡ ಹೊರಗಡೆ ಇಟ್ಟಿರ್ತಾರೆ. ಸೊ ಫೋನ್ ಕೂಡ ರಿಸೀವ್ ಮಾಡ್ತಿಲ್ಲ. ಸೊ 10th ರಿಸಲ್ಟ್ ಅವ್ರು ಇನ್ನೂ ನೋಡಿಲ್ಲ, ನಾವು ಈಗ ನೋಡಿದ್ದೀವಿ. ನೋಡೋಣ ನಮ್ಮ ಮಾವ ಏನು ಹೇಳ್ತಾರೆ, ನೋಡೋಣ. ಗೈಸ್ ಫೈನಲಿ ಪಾರ್ಕಿಂಗ್ ಸಿಕ್ತು. ಪಾರ್ಕ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ ನೆಡ್ಕೊಂಡು. ಅದು ಬೇರೆ ಹೀಲ್ಸ್ ಹಾಕೊಂಡ್ಬಂದಿದ್ದೀವಿ ನಾವು. ಹೋಟೆಲ್ ಒರಿಜಿನಲ್ ನೆಕ್ಸ್ಟ್ ಮುಂದೆ ಅದು ನೋಡಿ ಗೈಸ್, ಇವಾಗ ಒಳಗಡೆ ಬಂದಿದ್ದೀವಿ. ಸೊ ಆರ್ಡರ್ ಮಾಡಿದ್ದೀವಿ. ಇಲ್ಲಿ ಇಡ್ಲಿ ಮತ್ತು ದೋಸೆ ಬಿಟ್ಟರೆ ಇನ್ನೇನು ಸಿಗಲ್ಲ, ಕಾಫಿ ಕೂಡ ಸಿಗಲ್ಲ. ಸೊ ನನಗೆ ಕಾಫಿ ಬೇಕು ಯೂಶ್ವಲಿ ಈ ಥರ ಏನಾದರೂ ಇಡ್ಲಿ ದೋಸೆ ತಿಂತಿದ್ರೆ. ಬಟ್ ಇಲ್ಲಿ ದೋಸೆ ಮತ್ತು ಇಡ್ಲಿ ಅಷ್ಟೇ ಸಿಗೋದು. ಸೊ ನಾನು 3 ಅಂತ ಹೇಳ್ಬಿಟ್ಟು ನಮ್ಮ ಹಸ್ಬೆಂಡು ಇವಾಗ ನನಗೆ 2 ಆರ್ಡರ್ ಮಾಡಿದ್ದಾರೆ, ಅವ್ರಿಗೊಂದು ಆರ್ಡರ್ ಮಾಡಿದ್ದಾರೆ. ನಾನು ಅವ್ರಿಗೆ 2 ಆರ್ಡ್ರ್ ಮಾಡ್ಕೊಂಡಿದ್ದಾರೆ ಅಂದ್ಬಿಟ್ಟು ಹ್ಞೂ ಅಂದ್ಬಿಟ್ಟೆ. ಸೊ ನಾನು ಬೆಳಗ್ಗೆಯಿಂದ ತಿಂದಿಲ್ವಲ್ಲ, ಸೊ ಅವರು ನನಗೆ 2 ಆರ್ಡರ್ ಮಾಡಿಬಿಟ್ಟಿದ್ರು. ಟೇಸ್ಟ್ ಚೆನ್ನಾಗಿದೆ. ಆಮೇಲೆ ನೋಡ್ಬೋದು ನೀವಲ್ಲೇ ಹಾಕಿದ್ದಾರೆ, ಯಶ್ ಅವರು ಬಂದಿದ್ದಾರೆ ಇಲ್ಲಿಗೆ. ಆಮೇಲೆ ಇನ್ನೂ ಎಷ್ಟೊಂದು ಜನ ಬಂದಿದ್ದಾರೆ. ಸೊ ಅದನ್ನೆಲ್ಲ ಅಲ್ಲಿ ಬೋರ್ಡಲ್ಲಿ ಹಾಕಿದ್ದಾರೆ. ಸೊ ಇದು ಯೂಶ್ವಲಿ ಎಲ್ಲ ಹತ್ರನೂ ಈ ಥರ ಒರಿಜಿನಲ್ಲು, ಓಲ್ಡ್ ಒರಿಜಿನಲ್ಲು ಈ ಶಾಪ್ಸಲ್ಲಿ ಎಲ್ಲದರಲ್ಲೂ ಹಾಕಿರ್ತಾರೆ. ಅದಾದಮೇಲೆ ನಾವು ಇಲ್ಲಿ ಜ್ಯೂಸ್ ಕುಡಿಯೋಕ್ಕೆ ಬಂದಿದ್ದೀವಿ. ಹೋಗಿ ದೋಸೆ ತಿನ್ಕೊಂಬರೋಷ್ಟೊಳಗಡೆ ಸುಸ್ತಾಗೋಯ್ತು. ಇಲ್ಲೆಲ್ಲೋ ಪಾರ್ಕಿಂಗ್ ಮಾಡಿ ನಡ್ಕೊಂಡು ಹೋಗಿ ವರ್ತ್ ಇಟ್. ರಜತ್, ನಿಮ್ಗೇನು ಅನಿಸ್ತು? ಓಕೆನಾ? ಸೇಮ್ 3 ಇದೆ, ಒರಿಜಿನಲ್, ಓಲ್ಡ್ ಒರಿಜಿನಲ್. ಸೊ ಯಾವುದು ಒರಿಜಿನಲ್ಲು, ಯಾವುದಿದು ನೋ ಐಡಿಯಾ. ಯಾವುದೋ ಒಂದು ಹೋಗಿ ಎಲ್ಲ ಒಂದೇ ಇರುತ್ತೆ ಇನ್ನೇನು ದೋಸೆ. ಸೊ ನೆಕ್ಸ್ಟ್ ಈಗ ಗುರು ಸ್ವೀಟ್ಸ್ಗೆ ಹೋಗ್ತಾ ಇದ್ದೀವಿ. ಸೊ ಮೈಸೂರು ಪಾಕ್ ಸ್ಟಾರ್ಟ್ ಆಗಿದ್ದೆ ಅಲ್ಲಿ ಅಂತ ಹೇಳ್ತಾರೆ. ಸೊ ಈಗ ಗುರು ಸ್ವೀಟ್ಸ್ಗೆ ಹೋಗೋಣ ಬನ್ನಿ ಗೈಸ್. ನಾವು ಜ್ಯೂಸ್ ಕುಡಿದ್ಬಿಟ್ವಿ. ಇಲ್ಲಿ 10 ರೂಪೀಸ್ ಜ್ಯೂಸ್ ಇದೆ, ನನಗಿದು ಟ್ರೈ ಮಾಡಬೇಕಾಗಿತ್ತು. ನೋಡೋಣ ನೆಕ್ಸ್ಟ್ ಟೈಮ್. ಗೈಸ್ ತೊಗೊಂಬಂದೆ. ಟ್ರಾಫಿಕಲ್ಲಿ ನಿಲ್ಲಿಸ್ಬಿಟ್ಟು ತೊಗೊಂಡೆ. 250 ಗ್ರಾಮ್ಸ್ದು ಒಂದು ಪ್ಯಾಕ್ ತೊಗೊಂಡೆ. 200 ತೊಗೊಂಡ್ರು. ಬರ್ತಾ ಈ ಸರ್ತಿನಿ ಇಲ್ಲಿ ಬಂದು ತೊಗೊಂಡಿದ್ದೀನಿ. ಇಷ್ಟೇ. ಹೋಟೆಲ್ ಮೈಲಾರಿ ಆ್ಯಂಡ್ ಗುರು ಸ್ವೀಟ್ಸ್ ಇದೆರಡೇ ಎಕ್ಸ್ಪ್ಲೋರ್ ಮಾಡೋಕ್ಕಾಗಿದ್ದು. ನೆಕ್ಸ್ಟ್ ಮತ್ತೆ ಬರಬೇಕು ಜೂನಲ್ಲಿ, ಆವಾಗ ಸಾಪಾಗೆ ಟ್ರೈ ಮಾಡಬೇಕು. ಬಿಕಾಸ್ ಲಾಸ್ಟ್ ಟೈಮು ನಮ್ಮ ಫ್ರೆಂಡ್ ಮನೆಗೆ ಬಂದಿದ್ವಿ, ನಂದು ಮದುವೆ ಶಾಪಿಂಗ್ ಟೈಮಲ್ಲಿ.
ಆಗ ಸಾಪಾಗಿ ಹೋಗೋಣ ಅದು ಅವ್ರ ಮನೆ ಹತ್ರನೇ ಇತ್ತು. ಗೋಕುಲಮ್ ಅಲ್ವಾ, ಗೋಕುಲಮಲ್ಲೇ ಆ ಏರಿಯಾ ಪಕ್ಕನೇ ಅವ್ರದ್ದು ಮನೆ ಇದ್ದಿದ್ದು. ಬಟ್ ಅವರು ಬೇರೆ ಯಾವುದೋ ಚೆನ್ನಾಗಿದೆ ಅಂತ ಕರ್ಕೊಂಡು ಹೋಗ್ಬಿಟ್ಟಿದ್ರು. ಸೊ ಸಾಪಾಗಿ ಹೋಗಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಬಾಯ್ ಮೈಸೂರು, ಬಾಯ್ ಗೈಸ್. ಈಗ ತುಂಬ ನಿದ್ದೆ ಬರ್ತಾಯಿದೆ. ನಾನು ಡ್ರೈವ್ ಮಾಡ್ತಿಲ್ಲ ಅಂದ್ರೂ ನನಗೂ ಅಂದರೆ ನಿದ್ದೆ ನನಗೂ ಬರ್ತಿದೆ ಮತ್ತು ನಮ್ಮ ಹಸ್ಬೆಂಡ್ಗೂ ಬರ್ತಿದೆ. ಅವರು ಡ್ರೈವ್ ಮಾಡ್ತಿರೋದಕ್ಕೆ ಕಾಫಿ ಕುಡಿಬೇಕು, ಇಲ್ಲ ಅಂದರೆ ಆಗಲ್ಲ ಅಂತ ಅಂದ್ಬಿಟ್ಟು ಈಗ ನನ್ನ ಹಾಗೂ ನಮ್ಮ ಹಸ್ಬೆಂಡ್ನ ಫೇವ್ರೇಟ್ ಅಲ್ವಂತೆ CCDಗೆ ಹೋಗ್ತಾ ಇದ್ದೀವಿ. ಇನ್ನು 2 ಮಿನಿಟ್ಸ್ ಇದೆ. ಸೊ ಅಲ್ಲಿ ಕಾಫಿ ತಗೊಂಡು ಕುಡಿದ್ಬಿಟ್ಟು ನೆಕ್ಸ್ಟ್ ಕಂಟಿನ್ಯೂ ಮಾಡಬೇಕು. ಏನೋ ಹತ್ರ ಇರೋದಕ್ಕೆ ಬರ್ಬೋದು ಗೈಸ್ ಮೈಸೂರು. ಬಟ್ ಮೈಸೂರಿಗೆ ಬರೋಕೆ ಒಂಥರ ಖುಷಿ, ಯಾಕೆ ಅಂತ ಗೊತ್ತಿಲ್ಲ. ವೈಬ್ ಬಣ್ಣಗಳು. ಕೆಫೆ ಕಾಫಿಟೆ ಎಂಟ್ರಿ. ನೈಸ್. ಇದು ಫುಲ್ ಓಲ್ಡ್ ಥರ ಇದೆ. ಇದಾರೆ ಯಾರಾದರೂ ಒಳಗಡೆ ಬಂದ್ವಿ ನಾವು. ಈಗ ನೋಡ್ಬೋದು ಇಲ್ಲಿ ಏನೇನೋ ನ್ಯೂ ಐಟಮ್ಸ್, ಬಾಟಲ್ಸು ಏನೇನೋ ಬಂದಿದೆ. ನೆಕ್ಸ್ಟ್ ನಮ್ಮ ಹಸ್ಬೆಂಡ್ ಕೋಲ್ಡ್ ಕಾಫಿ ತೊಗೊಂಡ್ರು, ನಾನು ಕ್ಯಾಪೆಚಿನೋ ಆರ್ಡ್ರ್ ಮಾಡಿದೆ. ಅದನ್ನು ಟೇಕ್ ಅವೇ ತೊಗೊಂಡ್ವಿ. ಸೊ ಕಾರಲ್ಲೇ ಹೋಗ್ತಾ ಕುಟ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು. ನೋಡಿ ಇಲ್ಲಿ ತುಂಬ ನೇಚರ್ ಚೆನ್ನಾಗಿದೆ ಈ ಮದ್ದೂರಲ್ಲಿ, ಇಲ್ಲಿ ಕೆಫೆ ಕಾಫಿ ಡೇ ಹತ್ರ. ಆ್ಯಂಡ್ ಕುಟ್ಕೊಂಡು ಹಂಗೇ ನಾವು ಬ್ಯಾಂಗ್ಳೂರು ಕೂಡ ರೀಚ್ ಆದ್ವಿ. ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ನಮ್ಮ ಅಮ್ಮಂಗೆ ಒಂದು ಸಿಮ್ ತೊಗೊಬೇಕಾಗಿತ್ತು, ಇಲ್ಲಿ ಸಿಮ್ ತೊಗೊತಾ ಇದ್ದೀವಿ. ಫೈನಲಿ ರೀಚ್ ಬ್ಯಾಂಗ್ಳೂರ್. ಸಿಮ್ ಕೂಡ ತೊಗೊಂಡಿದ್ದೀವಿ. ದಟ್ಸ್ ಇಟ್. ಇಷ್ಟೇ ವ್ಲಾಗ್.